ಹಾಯ್ ಲೋ ಎಲ್ಲರಿಗೂ ನಮಸ್ಕಾರ. ಯಜವ್ಲಾಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಮುಂಬೈನ 3ನೇ ದಿನ ಅಂತಲೇ ಹೇಳ್ಬೋದು. 2 ದಿನ ತುಂಬ ಚೆನ್ನಾಗಿ ಕಳೆದಿದ್ವಿ. ಅದೇ ರೀತಿಯಾಗಿ 3ನೇ ದಿನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಎದ್ಬಿಟ್ಟು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮಾರ್ನಿಂಗ್ ರೂಟೀನ್ ಏನಾಯ್ತು ಅದನ್ನೆಲ್ಲ ಮಾಡಿಕೊಂಡು ರೂಮ್ಮೇಟ್ಸ್ ಅವ್ರಿಗೆಲ್ಲ ಎಬ್ಬಿಸ್ಬಿಟ್ಟು ಅವರು ಕೂಡ ಫ್ರೆಶ್ ಅಪ್ ಅದು ನಾವು ಕೂಡ ಫ್ರೆಶ್ ಅಪ್ ಆಗಿ ಸೀದಾ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಟೋಕನ್ ಕೊಟ್ಟು ಟೋಕನ್ ಕೂಡ ತೊಗೊಂಡು ಟಿಫನ್ ಮಾಡಿಕೊಂಡು ಪ್ರಾಕ್ಟೀಸ್ ಇತ್ತು. ಇವತ್ತು ನಮ್ಮದೇ ಸ್ಟಾರ್ಟಿಂಗ್ ಇತ್ತು. ನಾವೆಲ್ಲರೂ ಕೂಡ ಪ್ರಾಕ್ಟೀಸ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ. ಯಾವ ರೀತಿಯಾಗಿ ಪ್ರಿಪ್ರೇಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ನೀವೇ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಸ್ಟೇಜ್ ಮೇಲೆ ಮಾಡಿದ್ವಿ ಅಂತ. ಇದು ರಿಹರ್ಸಲ್ ಸ್ಟೇಜ್ ಅಂತಲೇ ಹೇಳ್ಬೋದು. 3 ಡೇಸು ಮಾಡಿದ್ದೀವಿ. ಬಟ್ ಸ್ಟಾರ್ಟಿಂಗಲ್ಲಿ ಹೋದಾಗ ಯಾರೂ ಅಷ್ಟು ಪರಿಚಯ ಇರಲಿಲ್ಲ. ಅದಕ್ಕೋಸ್ಕರನೇ ವೀಡಿಯೋಸ್ ಏನು ಮಾಡ್ಕೊಂಡಿರಲಿಲ್ಲ. 3rd ಡೇಲಿ ಸ್ವಲ್ಪ ಒಂದಿಷ್ಟು ಜನ ಫ್ರೆಂಡ್ಸ್ಗಳು ಪರಿಚಯ ಆದಾಗ ಅವರು ತುಂಬ ಚೆನ್ನಾಗಿ ವೀಡಿಯೋಸ್ ಕೂಡ ಮಾಡಿಕೊಟ್ರು. ನನಗೆ ತುಂಬಾ ಖುಷಿ ಆಯಿತು. ಇದಾದಮೇಲೆ ನಮಗೆ ಟೈಮ್ ಇತ್ತು, ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಊಟದ ಟೈಮು. ನಾನು ನನ್ನ ಯಶು ರೂಮ್ಮೇಟ್ ಅವರು ನನ್ನ ಕೊಲ್ಲಿಗ್ ಡ್ಯಾನ್ಸಲ್ಲಿ ಅವರು ನನ್ನ ಜೊತೆಗೆ ಬೀಚ್ ನೋಡಲಿಕ್ಕೆ ಹೋಗಿದ್ವಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಬೇಕು ಅಂತ ಹೋಗಿದ್ವಿ. ಬಟ್
ಎಂಜಾಯ್ ಮಾಡೋದಿರಲಿ, ಅಲ್ಲಿ ಕಾಲಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬೇಜಾರಾಗೋಗ್ಬಿಟ್ಟಿತ್ತು. ಬಟ್ ಬೇರೆ ಬೀಚಸ್ಗಳಿಗೆ ನಾವು ಚೆನ್ನೈ ಬೀಚಿಗಾಗಿರ್ಬೋದು, ಗೋವಾದಲ್ಲಾಗಿರ್ಬೋದು, ಗೋಕರ್ಣ, ಮುರುಡೇಶ್ವರ ಎಲ್ಲ ಬೀಚಸ್ಗಳಿಗೆ ಹೋಗಿದ್ದೀವಿ. ಬಟ್ ಮುಂಬೈ ಬೀಚ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಂದು ಅಂದ್ಕೊಂಡಿದ್ವಿ. ಬಟ್ ನಾವು ಅಂದ್ಕೊಂಡಷ್ಟೇನು ಚೆನ್ನಾಗಿರಲಿಲ್ಲ. ಸ್ವಲ್ಪ ಕ್ಲೀನಿಂದ ಅಷ್ಟೇನು ಚೆನ್ನಾಗಿರಲಿಲ್ಲ, ತುಂಬ ಸಮಸ್ಯೆ ಅಂತ ಅನಿಸುತ್ತೆ. ಪ್ರಾಬ್ಲಮ್ಸ್ಗಳು ನಿಮಗೆ ಎದ್ದು ಕಾಣಿಸ್ತಾ ಇದೆ ಅಕ್ಕಪಕ್ಕ, ನೀವು ನೋಡ್ತಾ ಇರ್ಬೋದು. ಬಟ್ ಬೀಚ್ ಕೂಡ ಅಷ್ಟೇನು ಸ್ವಚ್ಛಂದವಾಗಿ ಏನು ಕಾಣಿಸ್ಲಿಲ್ಲ. ಅದಕ್ಕೋಸ್ಕರನೇ ಏನು ನಾವು ತುಂಬ ತವಿಸ್ಕೊಂಡು ಆಟ ಆಡಿಬಿಟ್ಟು ಬರೋಣ ಅಂತ ಹೋಗಿದ್ವಿ. ನಮ್ಮದು ಆಲ್ರೆಡಿ ರಿಹರ್ಸಲ್ ಎಲ್ಲ ಕಂಪ್ಲೀಟ್ ಆಗಿತ್ತಲ್ವ, ಅದಕ್ಕೋಸ್ಕರ ನಾನು ಅವರು ಹೋಗಿದ್ವಿ. ಬಟ್ ನಾವು ಅಂದ್ಕೊಂಡಿದ್ದೆ ಒಂದು, ಆಗೋದು ಇನ್ನೊಂದು ಅಂತಾರಲ್ಲ. ಬಟ್ ಪರವಾಗಿಲ್ಲ ಅಂತೇಳಿ ಒಂದಿಷ್ಟು ವಿಡಿಯೋಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಕೂಡ ನಾವು ರಿಟರ್ನ್ ಬರಬೇಕಾಯಿತು. ಯಾಕಂದರೆ ಅಣ್ಣನಿಗೆ ನಾವು ಆ್ಯಕ್ಚುಲಿ ಹೇಳಿ ಹೋಗಿರಲಿಲ್ಲ, ಟೀಮ್ ಲೀಡರ್ ಅಂತ ಇದ್ದಾಗ ಅವ್ರಿಗೆಲ್ಲ ಹೇಳೋಗ್ಬೇಕಾಗುತ್ತೆ. ಬಟ್ ಪಕ್ಕನೇ ಇತ್ತಲ್ವ, ಒಂದು ರೋಡ್ ಅಷ್ಟೇ ಇತ್ತು. ಅದಕ್ಕೋಸ್ಕರನೇ ಏನೂ ಆಗಲ್ಲ ಅಂತಂದೇಳಿ ಆಟೋ ಮಾಡ್ಕೊಂಡು ಹೋಗಿದ್ವಿ. ಜಸ್ಟ್ ಒಂದು 100 ಮೀಟರ್ಗೆ ತುಂಬ ಬಿಸ್ತಿರೋದ್ರಿಂದ ನಾವು ಆಟೋ ಮಾಡ್ಕೊಂಡು ಹೋಗ್ಬೇಕಾಯಿತು. ಇಲ್ಲ ಅಂದಿದ್ರೆ ನಾವು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಬೆಂಗಳೂರು ಆಗಿರ್ಬೋದು, ಕರ್ನಾಟಕದ ನಾವು ಎಲ್ಲೇ ಹೋದ್ರೂ ಆರಾಮ್ಸೆ ಹೋಗಿ ಬರ್ಬೋದು. ಬಿಸಿಲಿನ ವಾತಾವರಣ ಹಂಗಿರುತ್ತೆ. ಬಟ್ ಔಟ್ ಆಫ್ ಸ್ಟೇಟಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ನನಗಂತೂ 8:30 9 o'clockಗೆ ಮಧ್ಯಾಹ್ನ ಇರುತ್ತಲ್ವ ಬಿಸಿಲು, ಆ ಥರ ಇರುತ್ತೆ ಮುಂಬೈಯಲ್ಲಿ. ನಾನು ಎಷ್ಟೋ ಟೈಮ್ ಮಧ್ಯಾಹ್ನ ಊಟಕ್ಕೆ ಹೋಗಿಲ್ಲ. ನಾನು ನಡ್ಕೊಂಡು ಹೋಗ್ಬೇಕಲ್ಲ, ಫುಲ್ಲು ಬಿಸಿಲಲ್ಲಿ ಬಟ್ಟೆ ಎಲ್ಲ ನೆಂದೋಗಿರುತ್ತೆ. ಮತ್ತೆ ಬಂದು ಸ್ನಾನ ಮಾಡಬೇಕು ಅಂತಂದು ಹೋಗ್ತಾ ಇರಲಿಲ್ಲ. ಆದರೂ ಏನೋ ಒಂಥರ ಔಟ್ ಆಫ್ ಸ್ಟೇಟ್ಗೆ ಹೋದಾಗ, ಏನೋ ಒಂಥರ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ತುಂಬ ಖುಷಿಯಾಗುತ್ತೆ. ಬಿಸಿಲೇ ಇರಲಿ, ಮಳೆನೇ ಇರಲಿ, ಒಂಥರ ಏನೋ ಖುಷಿ ಅನಿಸುತ್ತೆ ನಮಗೆ ಅಲ್ವಾ. ನೋಡಿ ಎಷ್ಟು ಬೆವಿತಾ ಇದ್ದೀನಿ, ಎಷ್ಟು ಸ್ವೆಟ್ ಆಗ್ತಾಯಿದೆ, ನನ್ನ ಏರ್ಸ್ ಎಲ್ಲ ನೆಂದೋಗ್ಬಿಟ್ಟಿದೆ. ಆದರೂ ಸಹ ಒಂಥರ ತುಂಬ ದಿನಗಳಾದಮೇಲೆ ಬೀಚ್ಗೆ ಬಂದಿರೋದ್ರಿಂದ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೂ ಮನಸ್ಸಿಗೆ ಅಲ್ಲಿ ಏನೂ ಅನ್ನಿಸ್ತಾ ಇರಲಿಲ್ಲ, ತುಂಬ ಬೇಜಾರು ಅನ್ನಿಸ್ತಾಯಿತ್ತು. ನಾವೇನೋ ಅಂದ್ಕೊಂಬಂದ್ವಿ, ಇನ್ನೇನೋ ಆಯ್ತಲ್ಲಪ್ಪ ಅಂತಲೂ. ಆದರೂ ಪರವಾಗಿಲ್ಲ ಅಂದ್ಕೊಂಡು ಬೇಗ ಅಣ್ಣವ್ರು ಕಾಲ್ ಮಾಡ್ತಾಯಿದ್ರು. ನಾವಿನ್ನು ಊಟ ಮಾಡಿರಲಿಲ್ಲ. ಹೋಗ್ಬಿಟ್ಟು ಮತ್ತೆ ಆಟೋ ಮಾಡ್ಕೊಂಡು ಹೋಗಿ ಸೀದಾ ಊಟ ಮಾಡಿಬಿಟ್ಟು ಪ್ರೋಗ್ರಾಮಿಗೆಲ್ಲ ರಿಹರ್ಸಲ್ ಎಲ್ಲ ಮುಗ್ದೋಗಿತ್ತು. ಪ್ರೋಗ್ರಾಮಿಗೆ ಏನೇನೋ ಪ್ಲ್ಯಾನ್ ಅಂತನವರೆಲ್ಲ ಹೇಳ್ತಾಯಿದ್ರು. ಇದೆಲ್ಲ ನಮ್ಮ ಟೀಮು, ಇದು ಪಂಜಾಬ್ ಟೀಮ್ ಇತ್ತು, ಅವ್ರ ಪಕ್ಕ ಕರ್ನಾಟಕದವ್ರಿಗೂ ಸಹ ಕೂತ್ಕೊಂಡಿದ್ರು. ಇದಾದಮೇಲೆ ಸಿಂಗರ್ ಒಬ್ಬರು ಹಾಡು ಹೇಳ್ತಾಯಿದ್ರು, ನೋಡ್ಕೊಂಬನ್ನಿ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ಫೇಮಸ್ ಸಿಂಗರ್ ಅಂತೆ, ಬಟ್ ಅವ್ರ ಹೆಸರು ಅಷ್ಟಾಗಿ ಗೊತ್ತಿಲ್ಲ. साथ तेरे रहेंगे सदा, तुमसे न होंगे जुदा. ಪ್ರೋಗ್ರಾಮ್ ಪ್ಲ್ಯಾನಿಂಗ್ ಎಲ್ಲ ಹೇಳಾದಮೇಲೆ ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಮಾರ್ನಿಂಗ್ ನಾವೆಲ್ಲ ಮಾಡಿದ್ವಿ. ಇನ್ನೂ ಉಳಿದಂಥ ಟೀಮ್ಗಳು ಸಹ ಇದ್ದರು, ಅವರು ಸಹ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡ್ರು. ಇದಾದ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ತಮ್ಮ ಇದ್ದಂಥ ಹೋಟೆಲ್ಗೆ ಹೋದರು. ಸೊ ಅಲ್ಲಿ ಸಹ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.